ಮೊದಲನೇ ಪ್ರಶಸ್ತಿ ತೋಟಗಾರಿಕೆಯಲ್ಲಿ ಕೊಟ್ರು ನಮ್ಗೆ 2019. ಹಾ ಸರ್. ಆಮೇಲೆ ವಿಜಯ ಕರ್ನಾಟಕದವರು ಜಿಲ್ಲಾ ಮಟ್ಟದ್ದಾಯ್ತು, ರಾಜ್ಯ ಮಟ್ಟದ್ದಾಯ್ತು. ಆಮೇಲೆ ಹಾರ್ಟಿಕಲ್ಚರ್ದು ಇನ್ನೊಂದು ಕೊಟ್ರು. ಆಮೇಲೆ IIT ಅಂತ ಕೃಷಿ ವಿಜ್ಞಾನ ಸಂಬಂಧಪಟ್ಟ ಸೈಂಟಿಸ್ಟ್ಗಳು ಇದೆಯಲ್ಲ, ಅದು ಕಳೆದ ವರ್ಷ ಸ್ಟೇಟ್ ಅವಾರ್ಡ್ ಆಯ್ತು. ಒಟ್ಟೊಂದು 3 ರಾಜ್ಯ ಪ್ರಶಸ್ತಿ ಅಲ್ದೇನೆ ಒಟ್ಟು 12 ಪ್ರಮಾಣ ಪತ್ರ, ಅಭಿನಂದನಾ ಪತ್ರದಿಂದ 12 ಸನ್ಮಾನ ಮಾಡಿದ್ದಾರೆ ಜೇನು ಕೃಷಿ ವಿಶೇಷವಾಗಿ. ಸರ್ ನಿಮ್ ಕ್ವಾಲಿಫಿಕೇಶನ್ ಏನ್ ಸರ್ ಕೇಳಲೇ ಇಲ್ಲ ಅದೊಂದು. SSLC ಕನ್ನಡ ಸಹಿತ ಸ್ಪೇಲ್. ಬಟ್ SSLC ಅಂತ ಹೇಳೋದ 8th ಅಂತ ಹೇಳೋದ 8th ಅಂತ ಹೇಳ್ಬೋದೇನೋ. ಬಟ್ 3 ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀರಾ. ಹಾ, ತಗೊಂಡಿದ್ದೆ. ಕೃಷಿ ಜೇನು ಅಷ್ಟು ಸಣ್ಣ ಕೀಟನೇ ನಮ್ಗೆ ಇಷ್ಟು ಗೌರವ ಅಂದ್ರೆ ಸಾಧನೆ ಮಾಡೋದಕ್ಕೆ ಓದಿರ್ಲೇಬೇಕು, ಪಾಸ್ ಮಾಡಿರ್ಲೇಬೇಕು, ಡಿಗ್ರಿ ಮಾಡಿರ್ಲೇಬೇಕು ಅನ್ನೋಂಥದ್ದೇನಿಲ್ಲ. ಯಾವುದೇ ವಿಚಾರದಲ್ಲಾದ್ರೂ ಸಾಧನೆ ಮಾಡಲ್ಲ. ಪ್ರತಿಯೊಬ್ಬರಿಗೂ ಅಷ್ಟೇ. ಫೇಲ್ ಆದಂತ ಹೇಳಿ ಹೇಳ್ತೀವಿ. ಮೊನ್ನೆ PUC ರಿಸಲ್ಟ್ ಬಂತು, ನೆಕ್ಸ್ಟ್ SSLC ಬರ್ದಿರ್ತದೆ. ಯಾರು ಅಧೀರರಾಗೋದು ಬೇಡ. ನಮ್ಗೆ ಒಂದು ವಿಶೇಷ ಜ್ಞಾನ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಬರುತ್ತೆ. ಬರೀ ವಿದ್ಯಾಭ್ಯಾಸದಿಂದ ಅನ್ನ ಕೊಡಲ್ಲ ಅನ್ನಕ್ಕೆ ನಾನೇ ಒಂದು. ಯಾಕೆ 8th ಇಂದ ನಾನು ಶಾಲೆಗೆ ಹೋಗಿಲ್ಲ, ಆದ್ರೆ 10ರವರೆಗೆ ಹೋಗಿದ್ದೀನಿ. ಸರ್ಟಿಫಿಕೇಟ್ ಅದು ಬದುಕಕ್ಕೆ ಬೇಕು, ಬಟ್ ಅದೇ ಬದುಕಲ್ಲ ಸರ್. ಅದೇ ಬದುಕಲ್ಲ ಖಂಡಿತ. ನನಗೆ ಹೇಳೋದು PUC ಮಕ್ಕಳಿಗೂ ಅಷ್ಟೇ, SSLC ಮಕ್ಕಳಿಗೆ ಹೇಳೋದೆ, ನೀವು ಆ ರಿಸಲ್ಟ್ ಅದೊಂದು ಸೈಡಿಗೆ ಇಡಿ. ಬದುಕಕ್ಕೆ ದಾರಿ ಬೇಕಾದಷ್ಟಿದೆ. ನಿಮ್ಗೆ ಯಾವ್ದು ಆಸಕ್ತಿ, ಕಲೆ, ಪ್ರತಿಯೊಂದು ಇದೆಯಲ್ಲ. ನಮ್ಮ ಅಜ್ಜ ಮುತ್ತಜ್ಜ ಮಾಡ್ತಾ ಇದ್ರು, ತಂದೆ ಮಾಡ್ತಿದ್ರು ಜನ ಕೃಷಿ, ಹಾಗೆ ನಮ್ಮ ಮುಂದುವರೆದಿರೋದು. ಸೊ ವಿದ್ಯೆ ಎತ್ತಿಲ್ಲ ಅಂದ ಕ್ಷಣಕ್ಕೆ ಅವ್ರೇನ್ ದಡ್ಡರು ಅಂತಲ್ಲ. ಖಂಡಿತ ಅವ್ರ ಆಸಕ್ತಿ ಯಾವ್ದಿದೆ ಆ ಆಸಕ್ತಿ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡ್ರೆ ಅವರು ಸಾಧನೆ ಮಾಡ್ಬೋದು ಸರ್. ಖಂಡಿತ ಮಾಡ್ಬೋದು, ಖಂಡಿತ ಮಾಡ್ಬೋದು. ನೀವೇ ಅದಕ್ಕೆ ಒಂದು ನೈಜ ಉದಾಹರಣೆ. ನಾನು ಇನ್ ಬೇರೆಯವ್ರನ್ನ ಒಂದಷ್ಟು ಜನ ನೋಡಿದ್ದೀನಿ. ನಮಗೊಂದು ಜೀವನ ಇದೆ, ವಿದ್ಯಾಭ್ಯಾಸ ಅಲ್ದದ್ರು ಅನ್ನೋದು ನಾನು ಅವತ್ತು ಯೋಚನೆ ಮಾಡಿ, ನಾನು ರಿಸಲ್ಟ್ ನೋಡಕ್ಕೆ ಹೋಗಲ್ಲ. ನೀನ್ ಫೇಲ್ ಅಂದ್ರು, ಎಲ್ಲೋದು ಅಂದ್ರು ಸಂತೋಷ, ನಾನು ರಿಸಲ್ಟ್ ನೋಡಕ್ ಹೋಗಿ. ಯಾಕಂದ್ರೆ ಅಲ್ಲಿ ಮಕ್ಳು ಇರ್ತಾರೆ, ನಂಗೆ ಅವಮಾನ ಆಗುತ್ತೇನೋ ಅಂತ ಹೇಳಿ ಮಲ್ಲೆ ಕೂತ್ಕೊಂಡು ಖುಷಿ ಪಟ್ಟ. ಹೌದು, ಎಲ್ಲೋದ್ರ ಫೇಲ್ ಆಗಿದ್ದೀನಿ ಅಂತ. ಇದು ಸರ್ ಮೆಣಸು ಸರ್, ಇದು ಯಾವ್ದು ಸರ್ ವೆರೈಟಿ? ಇದು ಮಲ್ಬಾರ್ ಲೋಕಲ್ ತಳಿ. ಮಲ್ಬಾರ್ ಮಲ್ಬಾರ್ ಅಂತ ಹಣ್ಣಾಗಿದೆ. ಕುಯ್ಲಿ ಕರೆಕ್ಟ್ ಬಂದಿದೆ. ಹೌದು, ಇದು ಕಾಯಿ ಇದೆ, ಅದು ಹಣ್ಣು ಬಂದಿದೆ. ಎಷ್ಟು ಇಳುವರಿ ಬರ್ಬೋದು ಸರ್ ನಿಮ್ ಕಡೆ? ಬರುತ್ತೆ ಸಮಯ, ಅದು ಏರಿಯಾದ ಮೇಲೆ ಹೋಗುತ್ತೆ, ಜಾಗದ ಕೆಲಸದ ಮೇಲೆ. ಅಷ್ಟೇ. ನಮ್ ಗಿಡದಲ್ಲಿ 3 kg 4 kg ಒಣ ಇಳುವರಿ. ಅಂದ್ರೆ ಇದು ನೀವು ಇದನ್ನ ನಾವೇ ಕುಯ್ದು ಬಿಟ್ಟು ಒಣಗಿಸಿ ಸೇಲ್ ಮಾಡೋದು. ಸೇಲ್ ಮಾಡಿ 700 ರೂಪಾಯಿ ಇದೆ ಈಗ ರೀಸೆಂಟ್ ಅಲ್ಲಿ. 700-705 ನಿನ್ನ ಟಾಪ್ ರೇಟ್ ಇದೆ. 705 ರೂಪಾಯಿ kg. ಎಷ್ಟು ಈಗ ನೀವು ಈಗ 3 ಎಕರೆ ಇದೆ ಸರ್ ಇದು? ಹೌದು, ಎಲ್ಲದರಲ್ಲಿ ಇದೆ. ಒಂದು ಕಾಡು ಮರದಲ್ಲಿ ಇದೆ, ಅಡಿಕೆ ಮರನಲ್ಲಿ ಇದೆ. ಒಂದ್ಸರಿಗೆ ಎಷ್ಟು ಇಳುವರಿ ಬರ್ಬೋದು ಸರ್ ನಿಮ್ಗೆ? ಅಲ್ಲ, ನಮ್ಗೆ ಸಾಮಾನ್ಯ 1-2.5 ಕ್ವಿಂಟಲ್ ಬರುತ್ತೆ ಈಗ ಒಂದ್ ಸರಿಗೆ. ಹೌದು, ಅಂದ್ರೆ ಈಗ ಹೊಸ ಬಳ್ಳಿ ಹಾಕಿರೋದು, ಹಳೇದು ಫುಲ್ ಹೋಗಿದೆ. ಇದು ಬಾರಿ ಹಳೇದೆ ನೋಡಿ, ರೋಗ ಬಂದಿಲ್ಲ. ತುಂಬಾ ಈಗ ಪಣಿಯೂರು ಅಂತ ಬರುತ್ತೆ ಇದ್ರಲ್ಲಿ. ಪಣಿಯೂರು ರೋಗ ಇದೆ ನಮ್ಮ ಕಡೆ. ಪಣಿಯೂರು ರೋಗದಲ್ಲಿ ವೀಕ್ ಆಯ್ತು. ಇದಕ್ಕೆ ರೋಗ ಏನಿಲ್ಲ. ಮಲಬಾರ್ ಅಂತ ಈ ರೋಗ ಬಹಳ ಅಪರೂಪ. ಒಂದೊಳ ಬಂತು ಅಂದ್ರೆ ಒಂದ್ ಬಳ್ಳಿ ಹೋದ್ರೆ ಪಕ್ಕದಲ್ಲಿ ಇನ್ನೊಂದ್ ಕಾಲ್ ಬಂದ್ರೆ ಪುನಃ ಅದಾಗೆ ಡೆವಲಪ್ ಆಗುತ್ತೆ. ಅದೇ ಆಗುತ್ತೆ. ಇದಕ್ಕೆ ಹೆಚ್ಚು ಖರ್ಚು ಮಾಡೋದು ಬೇಡ. ಇಳುವರಿ ಅವರೇಜ್ ನಿಮ್ಗೆ 1 ವರ್ಷ ಜಾಸ್ತಿ ಕಡಿಮೆ ಅಂತಲ್ಲ, ಅವರೇಜ್ ಇಳುವರಿ ಸಿಗುತ್ತೆ. ಯಾವ್ದು ಸರ್? ಮಲಬಾರ್ ಅಂತೇಳಿ. ತೂಕ ಜಾಸ್ತಿ, ಕಾಳು ದೊಡ್ಡ ಬರುತ್ತೆ, ತೂಕ ಜಾಸ್ತಿ. ಪಣಿಯೂರು ರೇಟ್ ಅಷ್ಟೇ, ಇದಕ್ಕೆ ಜಾಸ್ತಿ. ಪಣಿಯೂರಿಗೆ ಹೋಲಿಸಿದ್ರೆ ಇದಕ್ಕೆ ರೇಟ್ ಜಾಸ್ತಿ. ಇದೇ ಇದ್ರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ತೊಳಿಗಾಳದ್ ಮಾಡ್ತೀವಿ, ಬಿಳಿಗಾಳದ್ ಮಾಡ್ತೀವಲ್ಲ, ಅದಕ್ಕೆ ನಿಮ್ಗೆ ಸಮಯ 900 ಕೊಟ್ರೆ ಇದಕ್ಕೆ 1000-1200 ಬರ್ತದೆ. ತೊಳಿಗಾಳದ್ ಮಾಡಿದ್ರೆ ಹಣ್ಣಾದ್ಮೇಲೆ ಈ ಹಣ್ಣನ್ನ ಹೆಚ್ಚಿಗೆ ನೀರಲ್ಲಿ ತೊಳೆದ್ ಬಿಟ್ಟು ಒಣಗಿಸ್ತೀವಿ. ಬಿಳಿ ಕಾಳು ಅಥವಾ ತೊಳಿಗಾಳು ಅಂತೀವಲ್ಲ, ಇದಕ್ಕೆ 1000-1100 ಇದೆ. ಅಂದ್ರೆ ನೀವು ಹೇಳೋದು ಪಣಿಯೂರ್ಗಿಂತ ತುಂಬಾ ಚೆನ್ನಾಗಿದೆ ಇದು ಅಂತ? ಹೌದೌದು. ಇಳುವರಿಗೆ ಆದ್ರೆ ನೀವು ಅದನ್ನ ಹಾಕಿ. ಇಳುವರಿ ಇದಕ್ಕಂದ್ರೆ ಮೇಂಟೆನೆನ್ಸ್ ಬಹಳ ಏನಿಲ್ಲ. ಸ್ಪ್ರೇಗಿ ಎಲ್ಲ ಹೆಚ್ಚಿಗೆ ಏನ್ ಕೇಳೋದಿಲ್ಲ. ಇದಕ್ಕೆ ರೋಗ ರುಜಿನಗಳು ಸ್ವಲ್ಪ ಕಡಿಮೆ. ಇಳುವರಿ ಅವರೇಜ್ ನಿಮ್ಗೆ ಪ್ರತಿ ವರ್ಷ ಒಂದೇ ರೀತಿ ಕೊಡ್ತಾ ಇರುತ್ತೆ. ಬಳ್ಳಿನ ಸಖತ್ ಸೈಜು ಬರುತ್ತೆ, ಹೈಟ್ ಹೋಗುತ್ತೆ ಬಹಳ. ಪಣಿಯೂರು ಮೀಡಿಯಂ ಹೈಟ್ ಅಲ್ಲ, ಇದು ಬಹಳ ಹೈಟ್ ಹೋಗುತ್ತೆ ನೀವು ಮೇಲ್ಗಡೆ ಕಟ್ ಮಾಡಿಲ್ಲ ಅಂದ್ರೆ. ಪಣಿಯೂರು ಏನ್ ಮಾಡ್ತೀವಿ ಅಂದ್ರೆ, ಅಡಿಕೆ ತೋಟಕ್ಕೆ ಪಣಿಯೂರು ಬೆಸ್ಟ್. ಪಣಿಯೂರು 1-11 ಇದೆ. ಪಣಿಯೂರು 1, 2, 3 ಅಂತೇಳಿ ಅದರಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರಲ್ಲ, ಅವೆಲ್ಲ ನಿಮ್ಗೆ ಇಳುವರಿ ಬೇಗ ಕೊಡ್ತಾವ. ಹಾಗೇನೆ ಬಳ್ಳಿ ರೋಗಗಳು ಜಾಸ್ತಿ, ಸ್ವರ್ಗ ರೋಗ ಇವೆಲ್ಲ ಜಾಸ್ತಿ ಇರ್ತವೆ. ಆಮೇಲೆ ಬೇಗ ಇಳುವರಿ ಜಾಸ್ತಿ ಬಂದು ಹೋಗ್ತಾವು. ಇವಾಗಲ್ಲ ದೀರ್ಘಕಾಲಕ್ಕೆ ಇದ್ದಂಗೆ ಇವು. ಈ ಅಡಿಕೆ ಕಾಫಿ ಇದ್ದಂಗೆನೆ ಈ ಬಳ್ಳಿ ಇದಾವಲ್ಲ, ನಿಮ್ಗೆ ಮೇಂಟೆನೆನ್ಸ್ ಇಲ್ಲ ಜೊತೆಗೆ ತುಂಬಾ ಬರ್ಸುತ್ತೆ. ಈಗ ಸಾಮಾನ್ಯ ಇವಕ್ಕೆಲ್ಲ ಒಂದು 40-50 ವರ್ಷ ಆಯ್ತಾನ ಈ ಬಳ್ಳಿಗೆ. 45-50 ಒಂದು ಹೋದ್ರೆ ಅಷ್ಟೇ. ನೋಡಿ ಈಗ ಇದು ರೆಡಿ ಇದೆ. ಈಗ ಇದು ಬಲ್ತ ತಕ್ಷಣ ಇದನ್ನ ತೆಗಿತೀವಲ್ಲ ನೋಡಿ, ಆಲ್ರೆಡಿ ಇಲ್ಲಿ 2 ಕಾಲ್ ಬಿಟ್ಟಿದೀವಲ್ಲ, ಇದೇ ಮುಂದುವರಿಯುತ್ತೆ. ರೋಗಗಳು ಕಡಿಮೆ. ಲಾಂಗ್ ಟರ್ಮ್ ಯೋಚನೆ ಮಾಡ್ತೀವಿ ಸರ್, ಬೆಸ್ಟ್ ಇದು. ಬೆಸ್ಟ್. ಮೇಂಟೆನೆನ್ಸ್ ಕಡಿಮೆ, ಇಳುವರಿ ಒಂದು ಮೀಡಿಯಂ ಇಳುವರಿ ಬರುತ್ತೆ. ಆದ್ರೆ ತೂಕ ಜಾಸ್ತಿ, ರೇಟು ಜಾಸ್ತಿ ಇದಕ್ಕೆ. ಪಣಿಯೂರಿಗೆ ಇದಕ್ಕೆ ಹೋಲಿಸಿದ್ರೆ 50-100 ರೂಪಾಯಿ ಕಡಿಮೆ ಇರುತ್ತೆ. ನೀವು ಅದನ್ನ ಇದನ್ನ ಬೇರೆನ ಕುಯ್ದು ಒಣಗಿಸ್ತೀವಿ ನಾವು. ಯಾಕಂದ್ರೆ ಇದು ಸ್ವಲ್ಪ ಆದ್ರೆ ನಾವು ಅದನ್ನ ಅದ್ರಲ್ಲಿ ಜಾಸ್ತಿ ಹಾಕಿ ತೆಗಿಬೇಕು ಅಂತ ಹೇಳಿದ್ರೆ ವೆರೈಟಿ ಮಾಡ್ತೀವಿ. ಅದಕ್ಕೆ ರೇಟ್ ಸ್ವಲ್ಪ ಕಡಿಮೆ, ಇದಕ್ಕೆ ಜಾಸ್ತಿ. ಹಣ್ಣಾದ್ರೂ ಅಷ್ಟೇ ನಾವು ಬೇರೆ ಮಾಡ್ತೀವಿ. ಯಾಕಂದ್ರೆ ಸ್ವಲ್ಪ ಇರೋದು 3 ಎಕರೆ ಇರುತ್ತೆ. ಇದನ್ನ ಹಣ್ಣು ಬೇರೆ, ಕಾಯಿ ಬೇರೆ ಮಾಡ್ತೀವಿ. ಹಣ್ಣನ್ನ ತೊಳೆದ್ಬಿಟ್ಟು ಬಿಳಿ ಕಾಳಿಗೆ ಅದು 900 ಇದೆ. 700 ಕಪ್ಪು ಕಾಳಿಗೆ, ಬಿಳಿ ಕಾಳಿಗೆ 900.
ಇದು ನಿಮ್ಗೆ 1000 1200. ಇದು ಅಷ್ಟು 50 ರೂಪಾಯಿ ಜಾಸ್ತಿ ಬರ್ತದೆ ಪಣಿಯೂರಿಗಿಂತ ರೇಟು. ಈಗ ಇತ್ತೀಚಿನ ದಿನಗಳಲ್ಲಿ ಹೇಗ್ ಮಾಡ್ತೀರಾ ಅಂದ್ರೆ, ಈಗ ಹಿಂದೆ ಅಂದ್ರೆ ಮೊದಲು ಏನ್ ಮಾಡ್ತಿದ್ರು, ಏನು ಹಬ್ಬ ಬಳ್ಳಿಗಳು ಅಂತ ಇತ್ತು, ಅದನ್ನ ಕಟ್ ಮಾಡಿ ನಿಮಗೆ ನೆಡ್ತಾ ಇದ್ರು. 2 ರಿಂದ 3 ನೆಲದೊಳಗಿತ್ತು, ಅದನ್ನ ಕಾಲಲ್ಲಿ ತೂದು ಅದನ್ನ ನೆಡ್ತಾ ಇದ್ರು. ಈಗಿನವ್ರು ಈಗ ಇತ್ತೀಚಿನ ಜನರೇಷನ್ ಏನಾಗಿದೆ ಅಂದ್ರೆ, ಏನು ಮೇಲ್ಗಡೆ ಹೋಗ್ತೇವೆ ಟಾಪ್ ಶೂಟರ್ಗಳು ಏನು ಹೋಗ್ತಿರುತ್ತೆ, ಈ ಟಾಪ್ ಶೂಟರ್ಗಳಿಗೆ 2 ರಿಂದ 3 ಗಿಣ್ಣುಗಳನ್ನ ಬಿಟ್ಟು, ಗಿಣ್ಣುಗಳು ಅಂತ ಹೇಳ್ತಾರೆ, ಇಲ್ಲಿಗೆ ಕಟ್ ಮಾಡೋದು. 1 ಕಟ್ಟು 2 3 4 5 ನಿಮ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡಿ ಅದನ್ನ ಡೈರೆಕ್ಟ್ ಮರಗಳಿಗೆ ಇಟ್ಟು ಬಿಡೋದು. ಕಾಲತ್ತು ಮರಗಳಿಗೆ ಇದು ಬೇಗ ಇಳುವರಿ ಕೊಡುತ್ತೆ ಅಂತ ಈಗ ಹೇಳ್ತಿದ್ದಾರೆ. ರನ್ನಿಂಗ್ ಅಂತ ತೋಟದಲ್ಲಿ ಹೇಳೋಣ, ಇಲ್ಲಿ ರನ್ನಿಂಗ್ ಬಳ್ಳಿ ಇಲ್ಲ, ತೋಟದಕ್ಕೆ ಹೋಗ್ಬೇಡ. ಮಣ್ಣು ಮತ್ತೆ ಇದನ್ನ ಮಿಕ್ಸ್ ಮಾಡಿ ಇಡ್ಬೇಕು. ಮಣ್ಣು ಮತ್ತೆ ಗೊಬ್ಬರನ ದನಿನ ಗೊಬ್ಬರ ಮತ್ತು ಮಣ್ಣು ಎರಡನ್ನ ಮಿಕ್ಸ್ ಮಾಡಿ ರಾಶಿ ಹಾಕಿ ಇಟ್ಬಿಟ್ಟು ಮಧ್ಯಕ್ಕೆ ಸ್ವಲ್ಪ ತೇವಾಂಶ ಮಾಡಿ ಕೊಚ್ಚಿ ಹಾಕಿಬಿಡ್ತೀವಿ. ಇದು ಒಳ್ಳೆ ಕಾಂಪೋಸ್ಟ್ ಆಗಿರುತ್ತಲ್ಲ, ಇದನ್ನ ಬುಟ್ಟಿ ತುಂಬಿಟ್ಟು ಅದ ಮೆಣಸಿನ ಕಾಲ ಅಥವಾ ಅಡಿಕೆ ಬುಟ್ಟಿಗೆ ಮಾಡಕ್ಕೆ ಸೂಕ್ತ. ಇದು ಅಂದ್ರೆ ಇದು ಯಾವ ಮೊದ್ಲೇ ಮಾಡಿ ಯಾವ ವರ್ಷ ಸರ್ ಗೊಬ್ಬರ ಇದು ಒಂದು 3 ತಿಂಗಳು ಕೊಳ್ತೀವಿ. ಮಲ್ನಾಡ್ ಗಿಡ್ಡ ಮತ್ತು HF ಇದಾವೆ, ಸಿಂಧು ಎಲ್ಲ ದನಗಳು ಇದಾವೆ. ನಾವು ಅಂದ್ರೆ ಹಾಲ್ ಕರಿಕೆ ಯಾವ ಸಿಗುತ್ತೋ ಅವಾಗ ಕಡಿಮೆ ಲೋಕಲ್ ಅದನ್ನ ತರ್ತೀವಿ, ನೆಕ್ಸ್ಟ್ ಸೇಲ್ ಮಾಡೋದು ಆ ತರ ಇರುತ್ತದೆ. ಯಾವ್ದೇ ಗೊಬ್ಬರ ಆಗ್ಲಿ ನಿಮ್ಗೆ ಯಾವ್ದಾರು ಆಗತ್ತೆ. ಏನಂದ್ರೆ ಹುಲ್ ತಿಂದು ಅವು ಸಗಣಿ ಹಾಕ್ತಾವಲ್ಲ. ಈ ಮಲ್ನಾಡ್ ಗಿಡ್ಡ ಅದು ಈಗ ಒಂದು ಹೊಸದಾಗ ಬಂದಿದೆ, ಯಾರು ಮಲ್ನಾಡ್ ಗಿಡ್ಡ ಸಾಕಲ್ಲ. ಆದ್ರೆ ಮಲ್ನಾಡ್ ಗಿಡ್ಡ ಒಳ್ಳೇದು ಅಂತಾರೆ, ನಿಜ ಹೌದು, ಒಳ್ಳೇದು ಹೌದು. ಆದ್ರೆ ಸಾಕ್ಲಿಕ್ಕೆ ಕಷ್ಟ ಅಲ್ಲ, ನಾವು ಬದುಕಬೇಕಲ್ಲ ಅದ್ರ ಜೊತೆ. ಹಾಗೆ ಯಾವ್ದೇ ಹಸಿವಿಂದಾಗ್ಲಿ ಇದು ನೋಡಿ ಹರಡ್ಬಿಟ್ಟಿದೆ. ಈ ಕೂಡಲೇ ರಾಶಿ ಹಾಕೋದು ಬುಟ್ಟಿ ತುಂಬಾದೇನೆ. ಮಲ್ನಾಡ್ ಗಿಡ್ಡ ಅಂದಂಗ ನಮ್ದೇನಾದ್ರು ನಮ್ ಕಡೆ ಎಲ್ಲ ಈಗ ನಮ್ ಕಡೆ ಜಾಸ್ತಿ ಕಾಣಿಸ್ತದೆ ಮಲ್ನಾಡ್ ಗಿಡ್ಡ. ನಾವೆಲ್ಲ ಕೊಟ್ಟಿ ಹಂಗಾಯ್ತು. ನನ್ನದು 12 ಇದ್ವು, ಬಹಳ ಇತ್ತೀಚೆಗೆ. ನಮ್ ಕಡೆ ಏನಂದ್ರೆ ಅದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಮತ್ತೆ ಚಿಕ್ಕದಾಗಿ ಬರುತ್ತಲ್ಲ, ಹೌದು. ಹಾಗಾಗಿ ಮನೆಗೆ ಬಳಕೆಗೆ ಸಾಕಾಗತ್ತೆ ಅಂತೇಳಿ. ಅಲ್ಲ ಹೌದು, ಹಾಲು ಒಳ್ಳೇದು, ಆಮೇಲೆ ಸಾಕ್ಲಿಕ್ಕೆ ಸುಲಭ. ಹೌದು, ಅದೇನಂದ್ರೆ ಅವು ಹಾಲು ಕಡಿಮೆ ಕೊಡೋದ್ರಿಂದ ಕಮರ್ಷಿಯಲ್ ಮಾಡೋದು ಕಷ್ಟ ಆಗತ್ತೆ. ಆಮೇಲೆ ಬಿಟ್ಟು ಮೇಯಿಸ್ಬೇಕು. ಕಟ್ಟಿ ಹಾಕಿದ್ರೆ ಮಲ್ನಾಡ್ ಗಿಡ್ಡ ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಹೌದೌದು, ದೇಹಕ್ಕೆ ಬಿಸಿಲು ಬೀಳ್ಬೇಕು. ಜೊತೆಗೆ ಎಲ್ಲೆಲ್ಲ ಒಂದೇ ಜಾತಿ ಹುಲ್ಲು ಅಲ್ಲ, 100 ಜಾತಿ ಹುಲ್ಲು ಗಿಡ ಗೆಂಟ ತಿಂದು ಬೆಳೆಯವು, ಗುಡ್ಡದಲ್ಲಿ ಓಡಾಡ್ಕೊಂಡು ಬಂದು ಬರವು. ಹೌದು, ಅವಾಗ ಅವಕಾಶ ಇತ್ತಲ್ಲ. ಹಾಗೆ ನಾವು 10-20 ಸಾಕಿದವರೇನೆ. ಈಗ ಕಟ್ಟಿ ಸಾಕೋದ್ರಿಂದ ಇದಕ್ಕೆ ಬಂದಿದ್ವಿ ನೋಡಿ. ಇದು ಗೊಬ್ಬರ ಸ್ಟಾಕ್ ಇದೆ. ಇದೆಲ್ಲ ಸರ್ ಅದೇ ತಿಪ್ಪೆ ಮಾಡ್ಕೊಂಡಿದ್ರೆ ತಿಪ್ಪೆ ಮಾಡಿದ್ವಿ. ಅಂದ್ರೆ ಸೊಪ್ಪು ಹಾಕ್ತಿವಿ, ಕೊಟ್ಟಿಗೆಗೆ ಸೊಪ್ಪು ಹಾಕಿ ಮಾಡಿ ನೋಡಿ. ಇಲ್ಲಿ ಸೊಪ್ಪು ಹಾಕಿದ್ವಿ, ಒಂದನ ಇಲ್ಲಿ ಕಟ್ಟಿದ್ವಿ. ಇದು ಜಾಸ್ತಿ ಗೊಬ್ಬರ ಆಗತ್ತೆ. ಸೊಪ್ಪು ಅವತ್ ನಾವು ಡೈಲಿ ಮಿಕ್ಸ್ ಆಗ್ತಾ ಇರ್ತದೆ. ಮರದ ದರ್ಗು, ಸೊಪ್ಪು, ಹುಲ್ಲು ಒಳ್ದಿದ್ದು ತ್ಯಾಜ್ಯ ಎಲ್ಲ ಹಾಕ್ತಿವಲ್ಲ, ಅದ್ರ ಜೊತೆ ಸಗಣಿ ಹಾಕಿ ಅದು ತಿರ್ಗಾಡ್ತಾ ಇರುತ್ತಾ. ಇಲ್ಲಿ ಒಂದು ಗೊಬ್ಬರ ಅಂದ್ರೆ ಅದಕ್ಕೆ ಹಾಸಿಗೆ ತರ ಮಾಡ್ಕೊಟ್ಬಿಡಿ. ಹಾಸಿಗೆ ಹಂಗ್ ಮಾಡ್ತೀವಿ. ಹೌದು. ಇದನ್ನ ಏನ್ ಮಾಡ್ತೀರಿ, ಎಷ್ಟು ದಿನಕ್ಕೊಂದ್ಸತಿ ಕ್ಲೀನ್ ಮಾಡ್ತೀರಾ ಸರ್? ಇದು ತಿಂಗಳಿಗೆ ಒಂದ್ಸಲ ಎತ್ತಿ ಹಾಕ್ತಿವಿ. ಹೌದು, ಅಲ್ಲೇ ತೊಪ್ಪೆ ಆಗಿರುತ್ತೆ, ಅಲ್ಲೇ ಗಂಡ್ಲ ಬೀರುತ್ತೆ. ಹೌದು. ಸೊ ಅದನ್ನ ಎತ್ತು ನೀವು ಹಾಕ್ದಾಗ ಒಂದು ಎನ್ರಿಚ್ಡ್, ಹೌದು, ಈ ತರ ಆಗುತ್ತೆ. ಆ ತರ ಆಗುತ್ತೆ. ನಿಂದು ಸಗಣಿ ಸ್ಟಾಕ್ ಮಾಡ್ತೀವಿ. ಸೊಪ್ಪು ಅಡಿ ಹಾಕ್ಬಿಟ್ಟು ನೋಡಿ, ಈ ತರದ್ದೆಲ್ಲ ಇರ್ತೀವಲ್ಲ, ಈ ತ್ಯಾಜ್ಯ ಎಲ್ಲ ಹಾಕ್ತಿವಿ. ಅದು ತಿಂದ್ಬಿಟ್ಟಿದ್ದೆಲ್ಲ ರಾಶಿ ಹಾಕ್ತಾವೆ. ಇದು ಒಂದ್ ಕಡೆ ಹಾಕ್ಬಿಟ್ಟು ಅದ್ರ ಸಗಣಿ ಮಾಡಿ ಅದನ್ನ ಹೋಯ್ತಿವಿ. HF. ಇದು ಬಾಕ್ಸ್ ಇಟ್ಕೊಂಡಿದ್ರೆ ಏನ್ ಸರ್? ಇದು ಬಾಕ್ಸ್ ಇದು ಭತ್ತ ಸ್ಟಾಕ್ ಮಾಡಕ್ಕೆ. ನಾವು ಬೇಸಿಗೆಯಲ್ಲಿ ಭತ್ತ ಕಟಾವ್ ಮಾಡ್ತೀವಲ್ಲ, ಮಳೆ ಯಾವಾಗ ಬೇಕೋ ಅವಾಗ ಹಲ್ಲಾರಿ ತಗೊಂಡಾಗಿ ಅಕ್ಕಿ ಮಾಡಿಸ್ಬಾರ್ದು. ಭತ್ತ ಇಡುವಂತದ್ದು. ಇದು ಕಲ್ವಿ ಅಂತ ಕರಿತೀವಿ. ಇದು ಮರದ ಕಲ್ವಿ ಅಂತ ಹೇಳಿ. ಇದ್ರಲ್ಲಿ ಒಡ್ಡಿ ಅಂತ ಬರ್ತದೆ, ಅಂದ್ರೆ ಹೈಟ್. ಇದು ಈಗ 10 ಅಡಿ ಆಗಲ್ಲ, 10 ಅಡಿ ಹೈಟ್ ಬರ್ತದೆ ಒಡ್ಡಿ ಅಂತ. ಅದು ನಮ್ಮ ಮೂಲ ಮನೇಲಿ ಇದೆ, ದೊಡ್ಡಪ್ಪನ ಮನೆ. ನಮ್ಗೆ ಇದು ಕೊಟ್ಟಿದ್ವಿ. ಇದರಲ್ಲಿ 10 ಕ್ವಿಂಟಾಲ್ ಭತ್ತ ಹಿಡಿಯುತ್ತೆ. ಎರಡು ಇದೆ. ಹೌದು, ಅಂದ್ರೆ ಜಾತಿ ಬೇರೆ ಬೇರೆ ಜಾತಿ ಇದ್ರಾಕಿಂತ ಇದು ದೊಡ್ಡದು. ಇಲ್ಲಿ 12 ಖಂಡಗ ಅಂತ ಹೇಳ್ತೀವಿ. 12 ಖಂಡಗ ಹಿಡಿತದೆ. ಇದರಲ್ಲಿ 8 ಗಂಟೆ, ಒಟ್ಟು 20 ಗಂಟೆಗೆ ಇರ್ತದೆ. ಆಮೇಲೆ 10 ಕ್ವಿಂಟಾಲ್. ಸರ್ ಈಗ ಏನಂದ್ರೆ ನಮ್ಮಲ್ಲಿ ನಾವು ಜನರಲ್ ಮುಂಚೆ ನಮ್ ಕಡೆ ಹಾಗೆ ಏನೇನೋ ಬೇರೆ ಬೇರೆ ತರದಲ್ಲಿ ಇಟ್ಕೊಳ್ತಿದ್ರು. ಈಗೆಲ್ಲ ಏನ್ ಮಾಡ್ತಾರೆ, ಚೀಲದಲ್ಲಿ ಇಟ್ಬಿಡ್ತಾರೆ. ಇದ್ರದ್ದು ವಿಶೇಷ ಏನ್ ಸರ್? ಇದ್ರಲ್ಲಿ ಇದು ನಮ್ಮಲ್ಲಿ 120, 150 ಅಲ್ಲ 220, 250 ಇಂಚು ಮಳೆ ಆಗತ್ತೆ. ಚೀಲದಲ್ಲಿ ಇಟ್ರೆ ಅಂದ್ರೆ ಥಂಡಿ ಎಳಿಯತ್ತಲ್ಲ. ಮರದ ಬಾಕ್ಸ್ ಒಳಗೆ ಬೆಚ್ಚಿಗೆ ಇರುತ್ತೆ. ಇದ್ರೊಳಗೆ ಏನಿಟ್ಟು ನೀವು ಬೆಚ್ಚಿಗೆ, ಯಾಕಂದ್ರೆ ಫುಲ್ ಲಾಕ್ ಆಗ್ಬಿಡುತ್ತೆ. ಮೇಲ್ಗಡೆ ಮುಚ್ಚಳ ಹಾಕಿಬಿಟ್ರೆ ಆಗತ್ತಲ್ಲ. ಬೆಚ್ಚಿಗಿರೋದ್ರಿಂದ ಭತ್ತ ನೀವು 4-5 ವರ್ಷ ಇಟ್ಟರು ಹಾಳಾಗಲ್ಲ. ನಾವು ಗದ್ದೆಗೆ ಬಿಟ್ಟು 2 ವರ್ಷ ಆಯ್ತು. ಮೊನ್ನೆವರೆಗೆ ಇತ್ತು ನೋಡಿ. ಈಗಲೂ ನೋಡಿದ್ರೆ ಈಗಲೂ ಭತ್ತ ಇದೆ ಇದರಲ್ಲಿ. 2-3 ವರ್ಷ ಇಟ್ಟರು ಭತ್ತ ಏನು ಹಾಳಾಗೋದಿಲ್ಲ. ಹಾಗೆ ಒರಿಜಿನಲ್ ಆಗಿ ಇರುತ್ತೆ. ಪುಟ್ಟ ಗಿಟ್ಟ ಏನು ಹೊಡೆಯೋದಿಲ್ಲ, ಗಾಳಿ ಹೋಗೋದಿಲ್ಲವಲ್ಲ. ಹೌದು. ಅಂದ್ರೆ ಇದು ಮುಂಚಿಂದನೂ ಈ ಭಾಗದಲ್ಲಿ ಇದೆ. ನಮ್ಮ ಅಪ್ಪಾಜನ ಕಾಲದಿಂದ, ಅಜ್ಜನ ಕಾಲದಿಂದ ಇರ್ಬೋದು ಇದು. ಇದು ಅಡಿಕೆ ಬೇಯಿಸೋದು. ಇಲ್ಲಿ ಬೆಂಕಿ ಹಾಕ್ತಿವಿ. ಸಣ್ಣ ಇಷ್ಟು ಕಟ್ಟಿಗೆ ಹಾಕಿ ಇಲ್ಲಿ ಒಂದು ಮುಚ್ಚಳ ಹಾಕಿಬಿಟ್ರೆ ಆಯ್ತು, ಒಳಗಡೆ ಬೇಯುತ್ತೆ. ಇದ್ರೊಳಗೆ ಚೊಗರಿ ಇದೆ. ಅಂದ್ರೆ ನೇರಳೆ ತೆಪ್ಪೆದು ಜಜ್ಜಿ ಬಿಟ್ಟು ನೀರಿಗೆ ಹಾಕಿ ಇಟ್ಕೊಳ್ತೀವಿ. ನೇರಳೆ ತೆಪ್ಪೆ ಇಟ್ಕೊಳ್ತೀವಿ. ಇದು ಆ ನೀರನ್ನ ಅಡಿಕೆ ಒಳಗಡೆ ಹಾಕ್ತಿವಿ. ಚೊಗರು ಅಂತೇಳಿ ನ್ಯಾಚುರಲ್ ನೇರಳೆ ತೆಪ್ಪೆದಿಂದ ಬೇಯಿಸ್ತೀವಿ. ಅದು 5 ಡಬ್ಬ ಹಿಡಿಯುತ್ತೆ. ಇದು ಅಡಿಕೆ ಬೇಯಿಸ್ಬಿಟ್ಟು ಇದ್ರ ಮೇಲೆ ಹಾಕಿರೋ ತೋಡಿ ಪುನಃ ಚೊಗರು ಕಲೆಕ್ಟ್ ಆಗುತ್ತೆ. ಈ ಅಡಿಕೆ ಒಣಗಿಸ್ಬಿಡ್ತೀವಿ. ಈ ಚೊಗರು ನಾಳೆ ಪುನಃ ರೀಯೂಸ್ ಮಾಡ್ತೀವಿ.
ಟಗರು ಅಂದ್ರೆ ಹಾಲು ಅಂತ ಹೇಳ್ತಾರೆ. ಬಣ್ಣ ಒಂದು ಸರಿಗೆ ಎಷ್ಟು ಕೆಜಿ ತನಕ ಮಾಡ್ಬೋದು ಸರ್ ಇದು? ನಮ್ದು 28 kg ಬರುತ್ತೆ. 28 kg ಮಾಡ್ಕೊಬೋದು ಇದು. ಹೌದು, ಅಂದ್ರೆ ಸಾಂಪ್ರದಾಯಿಕವಾಗಿ ಅಡಿಕೆ ಬೇಯಿಸುವಂತ ಸಂಪ್ರದಾಯ. ಹೌದು, ಇದೊಂದು ಟೈಪ್ ಇದೆ ನೋಡಿ, ಸ್ಟಿಂಗ್ಲೆಸ್. ಇದ್ರಲ್ಲಿ ಕುಟುಂಬ ಎಲ್ಲ ಇದ್ರಲ್ಲಿ ಇರ್ತದೆ. ಹನಿ ಮಾತ್ರ ಮೇಲ್ಗಡೆ ಕಲೆಕ್ಟ್ ಮಾಡುತ್ತೆ. ಇಲ್ಲಿ ಹೋಲ್ ಮಾಡಿದೀನಿ, ಹನಿ ಮೇಲ್ಗಡೆ ಕಲೆಕ್ಟ್. ಅಂದ್ರೆ ಈಗ ಯಾವ ರೀತಿ ಅಂತ ಅನ್ನೋದು ಇದೆ. ಹೆಂಗೆ ಸರ್ ನಿಮ್ಗೆ ಇದೀಗ ಟೆಕ್ನಾಲಜಿ ಹೆಂಗ್ ಗೊತ್ತಾಯ್ತಿದ್ದು? ಈಗ ನಾವು ವಿಶೇಷವಾಗಿದೆ ಇದು. ವಿಶೇಷ ಅಂತ ಹೇಳಿದ್ರೆ ಒಂದು ಬೆದರು ಇರುತ್ತೆ, 2 ಗಣ್ಣು ಇತ್ತು. ಮೊನ್ನೆ ನೋಡಿ ಇಲ್ಲಿ ಬೆದರು ಒಟ್ಟಿದ್ವಿ ಆ ಕಡೆ. ಬೆದರು ಅಂದ್ರೆ ಅಲ್ಲಿ ತೋರಿಸ್ಬೇಕು, ಹೌದೌದು ಬಿದಿರು ಇರುತ್ತೆ ಆ ತರದ್ದು. 2 ಗಿಣ್ಣಿ ಇತ್ತು ಅದರಲ್ಲಿ. ಅದು ಒರ್ಲೆ ತಿಂದ್ಬಿಟ್ಟು ಒಂದ್ ಕಿರಿ ಬೆಟ್ಟರಷ್ಟು ಹೋಲ್ ಆಗಿತ್ತು ಈ ಕಡೆ. ಈ ಕಡೆ ಬ್ರೂಡ್ ಮಾತಿತ್ತು, ಆ ಕಡೆ ಹನಿ ಇತ್ತು. ಹಾಗಾದ್ರೆ ಅವುಗಳಿಗೂ ಸಹ ವೈಜ್ಞಾನಿಕವಾಗಿ ನಾವು ಟಚ್ ಕೊಟ್ರೆ ಅವು ವೈಜ್ಞಾನಿಕವಾಗಿ ತುಡು ಹಾಗೆ ಹನಿ ಚಮರ್ ಬೇರೆ ಮಾಡ್ತಾವೆ ಅನ್ನೋದು ನಂಗೆ ಒಂದು ಐಡಿಯಾ ಹೊಳಿತು. ಹಾಗಾಗಿ ಇಲ್ಲಿ ಬ್ರೂಡ್ ಇಟ್ಟಿದ್ದೀನಿ, ಮೇಲ್ಗಡೆ 2 ಹೋಲ್ ಹೊಡೆದ್ಬಿಟ್ಟು ನೋಡೋಣ ಅಂತ ಕರಡಿಗೆ ಇಟ್ಟು ನಾವು ಈ ಕರಡಿಗೆಲ್ಲಿ ಮಾತ್ರ ಹನಿ ಕಲೆಕ್ಟ್ ಮಾಡುತ್ತೆ. ಈ ಕಡೆಗೆ ತೆಗೆದು ಈಗ ಓಡಿಸಿದ ತಕ್ಷಣ ನೋಣ್ಗಳು ಅದಕ್ಕೆ ಹೋಗುತ್ತೆ, ನಾವು ಹನಿ ತಕೊಳ್ಳೋದು. ತುಂಬಾ ಈಸಿಯಾಗಿ ಮಾಡ್ಕೊಬಹುದು. ಹೌದು, ಈಸಿಯಾಗಿ. ಈ ಕಡೆಗೆಲ್ಲ ಹನಿ ಒಳಗಡೆ ಎಲ್ಲ ಏನಾಗುತ್ತೆ, ಅದು ವಾಸ ಮಾಡುತ್ತೆ. ಇದು ವಾಸ ಇರುತ್ತೆ. ಇಲ್ಲಿ ಮಾತ್ರ ಹನಿ ಕಲೆಕ್ಟ್ ಆಗುತ್ತೆ. ಹನಿ ಬಂದು ಕಲೆಕ್ಟ್ ಆಗುತ್ತೆ, ಇಲ್ಲಿ ಕಲೆಕ್ಟ್ ಆಗುತ್ತೆ. ಅದು ಬೆಳಕು ಬರಬಾರ್ದು ಅಂತ ಇದನ್ನ ಇಟ್ಬಿಟ್ಟು ಮೇಲ್ಗಡೆ ಬೋಟ್ ನಟ್ ಹಾಕ್ಬಿಡ್ತೀನಿ ಈ ರೀತಿ ಇಟ್ಟು. ಈಗ ಬೆಳಕು ಹೋಗಲ್ಲ. ಅವು ವಿಶೇಷ ಏನಂದ್ರೆ ಈಗ ಗಾಳಿ ಬೆಳಕು ಬರಬಾರ್ದು. 35 ರಿಂದ 39 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಟೆಂಪರೇಚರ್ ಇರಬೇಕು. ಬೆಳಕನ್ನು ಇಷ್ಟಪಡಲ್ಲ. ಬೆಳಕು ಬಂತು ಅಂತ ಹೇಳಿದ್ರೆ ಮೇಣ ಸಿಕ್ಕಾಪಟ್ಟೆ ಹೊರಿತವೆ. ಮೇಣ ಹೊರಿಬಾರ್ದು ಅಂದ್ರೆ ನಾವು ಬೆಳಕು ಬರ್ಲದ್ದಂಗೆ ನಾವು ಸೇಫ್ಟಿಯಾಗಿ ನೋಡ್ಕೊಳ್ಬೇಕು. ಅದಕ್ಕೆ ನೋಡಿ ಇದ್ರಲ್ಲಿ ಚೆನ್ನಾಗಿ ಮಾಡುತ್ತೆ ಇದು. ಇದೊಂದು ಮಾಡೆಲ್. ಸರ್ ನೋಡಿ, ಇದು ಹಣ್ಣನ್ನ ಪ್ಯೂರ್ ಹಣ್ಣನ್ನ ನೀರಲ್ಲಿ ತೊಳೆದಾಗ ಬಿಳಿಯದಾಗತ್ತೆ, ಇನ್ನೂ ವೈಟ್ ಬರುತ್ತೆ ಫುಲ್ ಒಣಗಿದ ಮೇಲೆ. ಮೆಣಸು ಕಾಳು ಮೆಣಸು ಇದು 950 ರೂಪಾಯಿ ನಡೀತಿದೆ, 975. ಅದೇ ಮಲ್ಬಾರ್ ಆದ್ರೆ 1100. ಇದು ಕಪ್ಪು ಮಾಮೂಲಿ. ಇದು ಹಾಗೇನೆ ಸಿಪ್ಪೆ ಸಹಿತ ಕಾಯಿ ಹಣ್ಣು ಎಲ್ಲ ಒಟ್ಟಿಗೆ ಒಣಸೋದು. ಇದು 720 ಇದೆ, 705 720. ನೇರವಾಗಿ ಒಣಸಿ ಬಿಸಿಲಲ್ಲಿ ಒಣಸಿ ಸರ್ ಇದು. ಹೌದು, ಇದ್ರ ಜೊತೆ ಪೈನಾಪಲ್ ಇದೆ ನಮ್ದೆಲ್ಲ ಕೃಷಿ ಒಟ್ಟಿಗೆ. ನೋಡಿ ಇದು ಕಾಯಿ ಇದೆ ಹೊಸೂರ್ಗೆ. ಇದ್ರಲ್ಲಿ 2 ಬರ್ತವೆ, ಕೆಂಪು ಮತ್ತು ಹಳದಿ. ಇದು ಕಾಯಿ ಹೊಸರು ಇರ್ತದೆ, ಆಮೇಲೆ ಹಳದಿ ಆಗುತ್ತೆ. ಇನ್ನೊಂದು ಹೊಸರು ಕಾಯಿ ಇರ್ತದೆ, ಹಣ್ಣಾದ್ಮೇಲೆ ಕೆಂಪು ಬರುತ್ತೆ. 2 ವೆರೈಟಿ ಇದೆ ಇದರಲ್ಲಿ. ಸರ್ ಇದು ಒಂದೇ ಗಿಡ ಇಷ್ಟೊಂದು ಬೆಳೆದಿರೋದಾ ಇಲ್ಲ ಬೇರೆ ಬೇರೆ 3 ಗಿಡ ಇತ್ತು, ಮತ್ತೆ ಅದೇ ಹಬ್ಬಿಕೊಂಡು ಹೋಗುತ್ತೆ. ಇದೇನಂದ್ರೆ ಕಾಯಿ ಬಿಡದೆ ನೋಡಿ, ಇದನ್ನ ತೆಗೆದು ಹಾಕಿದಾಯ್ತು. ಇದೇ ಇನ್ನೊಂದು ಬಳ್ಳಿ, ಇನ್ನೊಂದು ಗಿಡ ಆಗೋದು. ಒಂದ್ಸರಿ ಹಾಕಿದ್ರೆ ಅದೇ ಮಲ್ಟಿಪ್ಲೈ ಅಂದ್ರೆ ನಾವು ಹಣ್ಣು ಕಿತ್ತು ಹಾಕಿದಾಗ ಮಣ್ಣು ಲೂಸ್ ಇರ್ಬೇಕು. ಇದು ಮಾಮೂಲಿ ಬೆಳೆ ಕಮರ್ಷಿಯಲ್ ಬೆಳೆದಾರೆ ನೀವು ಲೈನ್ ಎಲ್ಲ ಮಾಡಬೇಕು. ನಮ್ ಕೃಷಿ ಜೊತೆಗೆ ಇದರಿಂದ ಕಿತ್ತು ಹಾಕಿ ನೋಡಿ, ಅದೇ ಹುಟ್ಕೊಂಡಿರೋದು. ನೋಡಿ ಅದೇ ನಾವ್ ಇಲ್ಲಿ ಕಿತ್ತು ಹಾಕಿದ್ದು ಕಳೆದ ವರ್ಷ, ಮುಂದ್ ವರ್ಷ ಇದು ಫಸಲ್ ಬರುತ್ತೆ. ಇದು 3ನೇ ವರ್ಷ. ಒಂದ್ಸರಿ ಬಾಳೆ ಹಾಕ್ತಂಗ್ ಹಾಕ್ಬಿಟ್ರೆ ಸರ್ ಇದು ಬರ್ತಾ ಇರ್ತದೆ. ಅದು ಮುರಿದು ಹಾಕ್ತಿವಲ್ಲ, ಏನು 4 ಗಂಚು ಬಂದಿರ್ತದೆ ಕಾಯಲ್ಲಿ, ಅಂತ ತೆಗೆದು ಹಾಕಿರೋ ಅದಾಗೆ ಬರ್ತದೆ ನೋಡಿ. ಇಲ್ಲೆಲ್ಲ ಹಾಕಿರೋದು ನೋಡಿ, ಇವೆಲ್ಲ ಕಳೆದ ವರ್ಷ ಹಾಕಿರೋದು. ಇದು ನೆಟ್ಟಿರೋದ ನೋಡಿ, ಸ್ವಲ್ಪ ಬೇರ್ ಕೊಟ್ಟಿದೆ ನೋಡಿ. ಹೌದು ಮುಂದೆ ಕಟ್ ಮಾಡಿ ಹಾಕಿರೋದು. ಕಟ್ ಮಾಡಿ ಹಾಗೆ ಬರ್ತಾ ಇರ್ತದೆ. ಎಷ್ಟು ದಿನಕ್ಕೆ ಸರ್ ಅದು ಕಟಾವ್ ಆಗೋದು? ಇದು ಹಸಿರು ಕಾಯಿ ಇದೆಯಲ್ಲ, ಇದು 1 ತಿಂಗಳಿಗೆ ಹಣ್ಣಾಗತ್ತೆ. 1 ತಿಂಗಳಿಗೆ ಹಣ್ಣಾಗುತ್ತೆ. ಅದಾಗೆ ಬರುತ್ತೆ ಅಂದ್ರೆ ರಾಣಿ 3 ರೀತಿ ಕುಟುಂಬ ದೊಡ್ಡ ಮಾಡಬಹುದು. ಒಂದು ಸಹಜವಾಗಿ ಬರೋದು, ಅದು ಸೆರೆಗೂಡು ಅಂತೀವಿ ಸಹಜವಾಗಿ. ಇದಕ್ಕೆ ಅದ್ರದ್ದು ಸ್ವಲ್ಪ ಮೇಣ ತೆಗೆದಿಲ್ಲ ಅನ್ಸಿದೆ. ಇದೆಲ್ಲ ಅವೇ ಬರೆದಿರೋದು ಸ್ಟಾರ್ಟ್. ಮೇಣ ಅಲ್ಲಿ ಹೊರಗಡೆ ಐತಿಲ್ಲ, ಅದ್ರ ಇಲ್ಲಿ ಎಂಟ್ರೆನ್ಸ್ ಫಸ್ಟ್ ನಾವು ಹೊರದಿದ್ದು. ಇದಿಷ್ಟು ಅವೇ ವರ್ಕೊಂಡಿರೋದು. ಒಂದ್ ಸ್ವಲ್ಪ ನೀವು ಅದಕ್ಕೆ ಆಕರ್ಷಣೆ ಮಾಡೋ ತರದಲ್ಲಿ ಅದು ಮಾಡ್ದಾದ್ರು ಬರ್ತವೆ. ಮಾಡಿದ ಸಕ್ಸಸ್ ನೋಡಿ, ಇಲ್ಲಿ ಕಲೆಕ್ಟ್ ಮಾಡಿದೀನಪ್ಪ. ಈಗ ಅದ್ರಲ್ಲಿ ಹೇಗೋ ಮೇಣ ಸೇಲ್ ಮಾಡ್ಬೋದು. ಇದು ಮೇಣ ಬರುತ್ತೆ. ಇದು ನೋಡಿ ತುಪ್ಪ ತೆಗ್ದಿರೋದು ಮೇಣನ ಬಿಸಿಲಿಗೆ ಈ ರೀತಿ ಇಟ್ಟಾಗ ಫುಲ್ ನೋಡಿ ಮೇಣ ಹಾಟಿದೆಲ್ಲ, ಇದನ್ನ ಉಂಡೆ ಮಾಡಿದೀನಿ. ಇದನ್ನ ಮುಗಿಸಿ ನೋಡು, ಇದನ್ನ ಹಚ್ಚಿಬಿಟ್ರೆ ಅದು ಅಟ್ರಾಕ್ಷನ್ ಆಗ್ತದೆ, ತಕ್ಷಣ ಬರ್ತಾವ. 50 ರೂಪಾಯಿಗೆ ಅದನ್ನ ಸೇಲ್ ಮಾಡ್ತೀವಿ ಒಂದು ಉಂಡೆಗೆ. ಪೆಟ್ಟಿಗೆ ಎದುರುಗಡೆಗೆ ಬಿಸಿ ಏನ್ ಮಾಡ್ಬೇಡ, ಸ್ವಲ್ಪ ಬಿಸಿ ಮಾಡಿದ ಚೂರು ಬಿಸಿಲಿಗೆ ಇಟ್ಬಿಟ್ಟು ಬಂದೇ ಬರುತ್ತೆ. ಯಾಕಂದ್ರೆ ಕಾಡು ಮರದಲ್ಲಿ ನಿಮ್ಮಲ್ಲಿ ಇದ್ದೇ ಇರುತ್ತಲ್ಲ. ಇದ್ರ ಫಿಲ್ಟರ್ ಮಾಡಿ ಇವತ್ತು ಬಿಸಿಲಿಗೆ ಈ ಕಡೆ ಸೈಡ್ ಬರ್ತಲ್ಲ, ಇದು ಪ್ಯೂರ್ ಮೇಣ. ಇದನ್ನ ಉಂಡೆ ಕಟ್ಟಿ ಇಟ್ಕೊಳ್ಬೇಕು. ಇದು ಒಂದು ಗೋಲಿ ಗಾತ್ರಕ್ಕೆ ಆಟ ಆಡ್ತಿದ್ವು ಸರ್. ನಾವು ಆಟ ಆಡ್ತಿದ್ದೆವು ಚಿಕ್ಕವರು ಇದ್ದಾಗ, ಬರೆದಿದ್ದ ಆಟ ಆಡ್ತಿದ್ದೆ. ಇದು ಉಂಡೆ ಮಾಡ್ಕೊಂಡು ಆಟ ಆಡ್ತಿದ್ದೆ. ಕುಟುಂಬಕ್ಕೆ ಸಂತೆ ಕೊಡ್ತೀರಾ? ನಾ ಎಷ್ಟು ಪೆಟ್ಟಿಗೆ ಮಾಡ್ಬೋದು? ವರ್ಷಕ್ಕೆ 2 ಕನಿಷ್ಠ ಮಾಡೇ ಮಾಡ್ಬೋದಾ? ಮಾಡ್ಬೋದು. ಒಂದೊಂದು ಇಟ್ಕೋ ಮಾಡ್ಬೋದು. ಈಗ ಒಂದು ಸರ್ ಮೇಣನ ಇಟ್ಟು ಅದನ್ನ ಅಟ್ರಾಕ್ಷನ್ ಮಾಡುವಂತದ್ದು ಒಂದು, ಅದು ಸೆರೆಗೂಡು ಇಟ್ಟು ಮಾಡೋದು ಅಂತ. 2ನೇದು ಅದ್ರ ರಾಣಿ ಸೆಲ್ ಇರ್ತದೆ ದೊಡ್ಡದು. ಆ ರಾಣಿ ಸೆಲ್ ಅನ್ನ ನೋಡ್ಬಿಟ್ಟು ಅದ್ರ ಜೊತೆಗೆ ಎಳೆ ಮೊಟ್ಟೆ ಮತ್ತು ಬಲ್ತಿರೋ ಮೊಟ್ಟೆ, ತುಪ್ಪ, ಇವು 3 ಕೊಡೋದು. ಇದು 2ನೇ ರೀತಿ ಆಯ್ತು. 3ನೇದು ಬಲೈನ್ ಡಿಸೈನ್ ಅಂತ, ಅದು ಓಪನಿಂಗ್ ಸೆಲ್ ಇರಬೇಕು. ಅದ್ರ ಜೊತೆಗೆ ಎಲ್ಲಾ ರೀತಿಯ ಮೊಟ್ಟೆ, ಹೂವು, ಪರಾಗ ಎತ್ತಿ ಇಡೋದು. ಅದೇ ರಾಣಿಯಾಗಿ ಪರಿವರ್ತಿಸ್ಕೊಂಡು ಮಾಡ್ತಾರೆ. ಸೇನಂದ ಟೈಪ್ 3 ರೀತಿ ಡಿವೈಡ್ ಮಾಡಕ್ಕಾಗಲ್ಲ. ವರ್ಷದಲ್ಲಿ
ನಿಮ್ ಪ್ರಕಾರ ಒಂದಾಯ್ತು ಒಂದು ಆಯ್ತು ಸರಾಸರಿ. ಈಗ 2ನೇ ವರ್ಷಕ್ಕೆ 4 ಆಗುತ್ತೆ 4 ಆಗುತ್ತೆ. ಪಕ್ಕ ಪಕ್ಕ ಇಡ್ತಾ ಹೋಗ್ಬೋದು. ಹೌದು, ನನ್ಗೆ ಟ್ರೈನಿಂಗ್ ಅಲ್ಲಿ ಅದೇ ಹೇಳುದು, ಆದಾಯ ಕೇಳ್ತಾರೆ, ಆದಾಯ ಕೊಡೋಕೆ ಸರಿ, ಈಗ ಜ್ಯೂಸ್ ಕುಡಿ ಅನ್ಸ್ವೇತ ಆಯ್ತಾ. ಉದಾಹರಣೆಗೆ ಸರ್, ಈಗ ಈ ಒಂದು ಬಾಕ್ಸ್ ಅಲ್ಲಿ ಏನ್ ಮಾಡ್ತೀರಾ, ಈಗ ನೀವು ಇದ್ರೊಳಗಡೆನೆ ಜೇನು ಕಟ್ಟುತ್ತೆ, ಇದ್ರೊಳಗಡೆನೆ ಅದ್ರ ಮರಿಗಳು ಇರ್ತದೆ. ಹೌದು, ಇದನ್ನ ಜೇನು ನಿಂಗೆ ನಾವು ಈಗ ಏನ್ ಮಾಡ್ತಾರೆ, ತಗೊಂಡೋಗಿ ಮನೇಲಿ ಅವರು ಯಾರೋ ಆಸಕ್ತಿ ಇರೋರು ಇಟ್ಕೊಳ್ತಾರೆ. ಅದನ್ನ ಜೇನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಯಾವ ತರ ಲೈವ್ ತೋರ್ಸ್ಬೇಕಾ? ತೋರ್ಸಕ್ಕಾದ್ರೆ 2 ನಿಮಿಷ ಜ್ಯೂಸ್ ಕುಡ್ಕೊಳ್ಳೋಣ, ಆಫ್ ಮಾಡಿ.